ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಿಎಂ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಶ್ರೀಮಂತರಾಗುವ ಮುನ್ನ ಕಾಣುವ ಸೂಚನೆಗಳು. ಮನುಷ್ಯನು ಶ್ರೀಮಂತನಾಗಲು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಒಂದು ಘಟ್ಟ ಬಂದಾಗ ಶ್ರೀಮಂತಿಕೆ ಬರುತ್ತದೆ. ಅದು ಬರುವ ಮುನ್ನ ನಮಗೆ ಕೆಲವು ಸೂಚನೆಗಳನ್ನು ಖಂಡಿತವಾಗಿಯೂ ಕೊಡುತ್ತದೆ. ಹಿಂದೂ ಪುರಾಣದ ಪ್ರಕಾರ ಒಬ್ಬ ಮನುಷ್ಯನು ಶ್ರೀಮಂತನಾಗಲು ಮುನ್ನ ಪ್ರಕೃತಿ ಅವನಿಗೆ ಬಹಳ ಸೂಚನೆಗಳನ್ನು ಕೊಡುತ್ತದೆ. ಯಾವ ಸೂಚನೆಗಳನ್ನು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೆಯದು, ಯಾರ ಮನೆಯ ಮುಂದೆ ಗೋಮಾತೆಯು ಯಾವಾಗಲೂ ಬಂದು ನಿಂತುಕೊಳ್ಳುತ್ತಾರೋ ಅದು ಕೂಡ ಶುಭದ ಸೂಚನೆ ಎಂಬುದಾಗಿ ಹೇಳಬಹುದು. ಎರಡನೇದು, ಸಾಲು ಸಾಲಾಗಿ ಕಪ್ಪು ಇರುವೆಗಳು ಮನೆಯಲ್ಲಿ ಕಾಣಿಸಿಕೊಂಡರೆ ಅಥವಾ ವಸ್ತುವಿನ ಮೇಲೆ ಕಾಣಿಸಿಕೊಂಡರೆ ಅದು ಕೂಡ ಶುಭ ಸೂಚನೆ ಎಂದು ಹೇಳಬಹುದು. ಮೂರನೆಯದು, ಕೈಗಳಲ್ಲಿ ತುರಕೆ ಉಂಟಾದರೆ ಅದು ಕೂಡ ಅದೃಷ್ಟ ತರುವ ಶುಭ ಸೂಚನೆ ಎಂದು ಹೇಳುತ್ತೇವೆ. ಗಂಡಸರಿಗೆ ಬಲಗೈ, ಹೆಂಗಸರಿಗೆ ಎಡಗೈ ತುರಕೆ ಶುರುವಾದರೆ ಅದು ಶುಭದ ಸೂಚನೆ ಎಂದು ಹೇಳಬಹುದು. ನಾಲ್ಕನೆಯದು, ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಬಹಳ ಚೆನ್ನಾಗಿ ಬೆಳೆಯುತ್ತಿದ್ದರೆ ಅದು ಕೂಡ ಶುಭ ಸೂಚನೆ ಎಂದು ಹೇಳಬಹುದು. ಐದನೆಯದು, ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡಿದರೆ ಅದು ಕೂಡ ಶುಭ ಸೂಚನೆ ಎಂದು ಹೇಳಬಹುದು. ಆರನೆಯದು, ನೀವು ಹೊರಗಡೆ ಹೋಗುವಾಗ ತುಂಬಿದ ನೀರನ್ನು ಅಥವಾ ತುಂಬಿದ ಬಿಂದಿಗೆಯನ್ನು ತೆಗೆದುಕೊಂಡು ಹೋಗುತ್ತಾರೆ, ಅದು ಕೂಡ ಶುಭದ ಸೂಚನೆ ಎಂಬುದಾಗಿ ಹೇಳಬಹುದು. ಏಳನೆಯದು, ನೀವು ಬೆಳಗ್ಗೆ ಎದ್ದ ತಕ್ಷಣ ಹಣ ಬಿದ್ದಿರೋದು ಅಥವಾ ಹಣ ಸಿಕ್ಕರೆ ಅದು ಕೂಡ ಶುಭದ ಸಂಕೇತ ಎಂಬುದಾಗಿ ಹೇಳುತ್ತಾರೆ. ಎಂಟನೆಯದು, ಯಾವಾಗಲೂ ಮನೆಯಲ್ಲಿ ಶಂಖ ಅಥವಾ ಗಂಟೆನಾದ ಮನೆಯಲ್ಲಿ ಕೇಳಿಸುತ್ತಿದ್ದರೆ ಕೂಡ ಶುಭ ಸೂಚನೆ ಎಂಬುದಾಗಿ ಹೇಳಬಹುದು. ಒಂಬತ್ತನೆಯದು, ಲಕ್ಷ್ಮೀ ದೇವಿಯ ವಾಹನ ಗೂಬೆಯು ನಿಮ್ಮ ಮನೆ ಹತ್ರ ಕಂಡು ಬರುತ್ತಾ ಇದ್ದರೆ ಅದು ಕೂಡ ಶುಭ ಸೂಚನೆಗೆ ಕಾರಣವಾಗಿರಬಹುದು. ಶುಭ ಸೂಚನೆಯನ್ನು ಪ್ರಕೃತಿ ನಮಗೆ ನೀಡುತ್ತಿರಬಹುದು. ಹತ್ತನೆಯದು, ಕನಸಿನಲ್ಲಿ ದೇವಸ್ಥಾನಗಳು, ದೇವರ ಪೂಜೆ, ದೇವರ ಕಾರ್ಯ ನೋಡುವುದು ಕೂಡ ಶುಭ ಸೂಚನೆ. ನಮ್ಮ ಕಷ್ಟಗಳೆಲ್ಲ ಹೋಗಿ ನಮಗೆ ಒಳ್ಳೆಯ ದಿನಗಳು ಬರುತ್ತಿದೆ ಎಂಬುದಾಗಿ ಸೂಚನೆ ಕೊಡುತ್ತಿದೆ ಅಂತ ಅರ್ಥ. 11ನೆಯದು, ಬೆಳಗ್ಗೆ ಎದ್ದ ತಕ್ಷಣ ಪೊರಕೆ ನೋಡುವುದು. ಯಾರಾದರೂ ಪೊರಕೆಯಲ್ಲಿ ಕ್ಲೀನ್ ಮಾಡುತ್ತಿರುವುದು, ಕಸ ಗುಡಿಸುತ್ತಿರುವುದನ್ನು ನೋಡುವುದು, ಇದು ಕೂಡ ಶುಭ ಸೂಚನೆ. ಯಾಕೆಂದರೆ ಪೊರಕೆಯು ಲಕ್ಷ್ಮೀ ದೇವಿಗೆ ಸಮಾನ, ಅದಕ್ಕಾಗಿ ಅದು ಕೂಡ ನಮಗೆ ಶುಭ ಸೂಚನೆಯನ್ನು ನೀಡುತ್ತಿದೆ ಎಂಬುದಾಗಿ ಅರ್ಥ. ಸಿಎಂ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.